ಮಂತ್ರಾಲಯದಿಂದ ಬಿಜ್ಜಾಲೆಯ ಮೂಲಕ ಹಾದು ಮಾನ್ವಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅಂದರೆ ಮಂತ್ರಾಲಯದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ವೆಂಕಟೇಶ್ವರ ಸ್ವಾಮಿ ಭಕ್ತರ ಉದ್ಧಾರಕ್ಕಾಗಿ ಸ್ವಯಂ ಬಂದು ಕುಳಿತ ಸ್ಥಳವೇ ಗೋಕರ್ಲ ಗ್ರಾಮ. ಸುಮಾರು 300 ವರ್ಷಗಳ ಹಿಂದೆ ಕುರುಡಿ ಗ್ರಾಮದವರು ಗೋಕರ್ಲು ಗ್ರಾಮದಿಂದ 2 ಕಿಲೋಮೀಟರ್ ದೂರದ ಗುಡ್ಡದ ಮೇಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ತಮ್ಮ ಗ್ರಾಮಕ್ಕೆ ಒಯ್ಯುವ ಪ್ರತಿಷ್ಠಾಪನೆ ಮಾಡಬೇಕೆಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅದರಂತೆ ಒಂದು ಎತ್ತಿನ ಬಂಡಿಯಲ್ಲಿ ಶ್ರೀನಿವಾಸನ ಶಿಲಾ ವಿಗ್ರಹವನ್ನು ಕೂರಿಸಿಕೊಂಡು ಈಗಿರುವ ಗುಡಿಯ ಸ್ಥಳಕ್ಕೆ ಬರುತ್ತಿದ್ದಂತೆ ಎತ್ತಿನ ಬಂಡಿ ಚಲಿಸದೆ ಸ್ತಬ್ಧವಾಯಿತಂತೆ. ಅಂದು ರಾತ್ರಿ ಗೋಕರ್ಲಿನ ಸಿಂಗಪ್ಪ ಕುಲಕರ್ಣಿಯವರ ಸ್ವಪ್ನದಲ್ಲಿ, ಏನಪ್ಪ ನಿಮ್ಮ ಊರು ಬಿಟ್ಟು ನಾನು ಕುರುಡಿಗೆ ಹೋಗುವುದು ಇಷ್ಟಾನಾ ಅಂತ ಕೇಳಿದಂತೆ ಸ್ವಾಮಿ. ಮರುದಿನ ಈ ಸ್ವಪ್ನ ವಿಷಯವನ್ನು ತಿಳಿಸಿದ ಕುಲಕರ್ಣಿ ಈ ವಿಗ್ರಹವನ್ನು ಇಲ್ಲಿಯೇ ಸ್ಥಾಪನೆ ಮಾಡೋಣ ಎಂದು ಕುರುಡಿ ಗ್ರಾಮದವರಿಗೆ ಹೇಳಲು ಆ ಗ್ರಾಮದವರು ಇದಕ್ಕೆ ಒಪ್ಪೋದಿಲ್ಲ. ಪಟ್ಟು ಹಿಡಿದು 16 ಜೋಡಿ ಎತ್ತುಗಳಿಂದ ಬಲವಾಗಿ ವಿಗ್ರಹವನ್ನು ಕಿತ್ತಿ ತೆಗೆಯಲು ಪ್ರಯತ್ನಿಸುತ್ತಾರೆ. ಆದರೆ ವಿಗ್ರಹವನ್ನು ಕೊಂಚವೂ ಅಲುಗಾಡಿಸಲು ಆಗಲಿಲ್ಲ. ದೈವೇಚ್ಛೆ ಹೀಗೇ ಇರುವುದೆಂದು ನಿರ್ಣಯಿಸಿಕೊಂಡು ಯತ್ನವಿಲ್ಲದೆ ಆ ಸ್ಥಳದಲ್ಲಿ ವಿಗ್ರಹವನ್ನು ಬಿಟ್ಟು ಹೊರಟು ಹೋಗ್ತಾರೆ. ಆಗ ಕುಲಕರ್ಣಿ ಸಿಂಗಪ್ಪನವರು ಶ್ರೀನಿವಾಸನ ವಿಗ್ರಹವನ್ನು ಇದ್ದಲ್ಲಿಯೇ ಸ್ಥಿರಪಡಿಸಿ ಪ್ರತಿಷ್ಠೆ ಮಾಡಿಸಿ ದೇವಸ್ಥಾನ ನಿರ್ಮಾಣ ಮಾಡಿ ನಿತ್ಯ ಪೂಜೆಗೆ ಅನುಕೂಲ ಮಾಡಿದ್ರಂತೆ. ಸಾಮಾನ್ಯವಾಗಿ ಸರ್ವತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ನಿಂತಿರುವ ಭಂಗಿಯಲ್ಲಿ ಇರುವ ಗುಡಿಗಳೇ ಜಾಸ್ತಿ. ಆದರೆ ಈ ಗೋಕರ್ಲಿನಲ್ಲಿ ಮಾತ್ರ ಸ್ವಾಮಿಯು ಕುಳಿತಿರುವ ಭಂಗಿ ಚಿತ್ತಾಕರ್ಷಕವಾಗಿದೆ. ಇನ್ನೊಂದು ವಿಶೇಷತೆ ಎಂದರೆ ಪ್ರತಿನಿತ್ಯ ಸೂರ್ಯೋದಯದ ನಂತರ ವೆಂಕಟೇಶ್ವರ ಸ್ವಾಮಿಯ ಪಾದದ ಮೇಲೆ ರವಿಯ ಕಿರಣಗಳು ಬೀಳುವುದು ಆಶ್ಚರ್ಯಕರ ಮತ್ತು ವಿಸ್ಮಯ. ಸೂರ್ಯದೇವನು ಪ್ರತಿನಿತ್ಯ ಶ್ರೀನಿವಾಸನಿಗೆ ನಮಸ್ಕಾರ ಮಾಡಿ ತನ್ನ ದೈನಂದಿನ ಕಾರ್ಯಗಳಿಗೆ ದೇವಾದಿದೇವನ ಅಪ್ಪಣೆಯನ್ನು ಪಡಿತಾನೆ ಅನ್ನೋದು ಪ್ರತೀತಿ. ಇಲ್ಲಿ ಯುಗಾದಿ ನಂತರ ಚೈತ್ರ ಶುಕ್ಲ ಪಂಚಮಿಯೆಂದು ವಿಶೇಷ ಜಾತ್ರೆ ನಡೆಯುತ್ತೆ. ಚೈತ್ರ ಶುದ್ಧ ಹುಣ್ಣಿಮೆಯೆಂದು ಬ್ರಹ್ಮೋತ್ಸವದಲ್ಲಿ ರಥಾರೂಢನಾಗಿ ದೇವರು ಸರ್ವರಿಗೂ ದರ್ಶನ ಕೊಟ್ಟು ಅನುಗ್ರಹ ಮಾಡ್ತಾನೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ವಿಶೇಷ ಪೂಜಾದಿಗಳು ನಡೆಯುತ್ತೆ. ಆಶ್ವಯುಜ ಮಾಸದಲ್ಲಿ ಅನೇಕರು ಬಂದು ತಮ್ಮ ಹರಕೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಮಾಡಿಸ್ತಾರೆ. ಎಷ್ಟೋ ಜನರು ವೆಂಕಟೇಶ್ವರನಿಂದ ಫಲಗಳನ್ನು ಪಡೆದಿದ್ದಾರೆ. ಒಟ್ಟಿನಲ್ಲಿ ಜಾಗೃತನಾಗಿರುವ ಈತನನ್ನು ಕುಲದೈವವೆಂದು ಬಹುಜನ ನಡೆದುಕೊಂಡಿದ್ದಾರೆ. ಇದು ಗೋಕರ್ಲಿನಲ್ಲಿ ನೆಲೆಸಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದ.